ನೀವೇನಾದರೂ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಬಹಳ ಜನರಿಗೆ ಫಲ ಕೊಟ್ಟಂಥ ಸರಳವಾದ ಹಾಗೂ ಸುಲಭವಾದ ಪರಿಹಾರ ಇದು. ಖಂಡಿತ ಪ್ರಯತ್ನಿಸಿ, ನಂತರ ನನಗೆ ನೀವೇ ಕಾಮೆಂಟ್ ಹಾಕಿ ಹೇಳ್ತೀರಿ. ಏನಪ್ಪ ಮಾಡಬೇಕು ಅಂತಂದರೆ, ಪ್ರತಿನಿತ್ಯ 48 ದಿನ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡ್ತೀನಿ ಅಂದರೂ ಒಳ್ಳೆಯದು. 48 ದಿನ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ 48 ದಿನ ನಿತ್ಯ ಪೂಜೆ ಮಾಡಬೇಕು. 11 ಶುಕ್ರವಾರ ಆದರೂ ಯಾವುದಾದ್ರೂ ಸರಿ, 11 ಶುಕ್ರವಾರ ನೀವು 5 ಬೆಟ್ಟದ ನೆಲ್ಲಿಕಾಯಿ ದೀಪದಿಂದ ಆರತಿ ಮಾಡಬೇಕು. ಯಾವುದಾದ್ರೂ ಶುಕ್ರವಾರ, ಟೋಟಲಿ 11 ಶುಕ್ರವಾರ ನೀವು ಈ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪದಿಂದ ಆರತಿ ಮಾಡಬೇಕು. ಹಾಗೆ ಬೆಟ್ಟದ ನೆಲ್ಲಿಕಾಯಿಯಿಂದ ಯಾವುದಾದ್ರೂ ನೈವೇದ್ಯವನ್ನು ಕೂಡ ನೀವು ದೇವಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಹಾಗೆ ಇನ್ನು ದೇವಿಗೆ ಬೆಟ್ಟದ ನೆಲ್ಲಿಕಾಯಿಯಿಂದ ನಮಗೆ ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಯಾವುದಾದ್ರೂ ಪಾಯಸ ಆಗಿರ್ಬೋದು, ಶಾವಿಗೆ ಪಾಯಸ ಆಗಿರ್ಬೋದು, ಅಥವಾ ಚಿತ್ರಾನ್ನ ಅಥವಾ ಹೋಳಿಗೆ ಅಂದರೆ ಬಹಳ ಪ್ರಿಯವಂತೆ ಲಕ್ಷ್ಮಿಗೆ, ಯಾವುದಾದ್ರೂ ಕೂಡ ನೀವು ಅರ್ಪಣೆ ಮಾಡ್ಬೋದು. ಅದೇ ರೀತಿ ಇನ್ನು ಲಕ್ಷ್ಮೀ ಪೂಜೆಗೆ ನೀವು ತಾವರೆ, ಮಲ್ಲಿಗೆ ಹೂ, ಸಂಪಿಗೆ ಹೂ ಮತ್ತು ಕೆಂಪು ಹೂಗಳನ್ನು ಹೆಚ್ಚಾಗಿ ಬಳಸಬೇಕಾಗುತ್ತೆ. ಹಾಗೆ ತುಳಸಿ, ಸುವಾಸನಯುಕ್ತ ಪರಿಮಳಯುಕ್ತ ಹೂಗಳನ್ನು ನೀವು ಅರ್ಪಣೆ ಮಾಡಿ 48 ದಿನ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿದರೆ ಸಾಕು. ಮನೆಯಲ್ಲಿರ್ತಕ್ಕಂಥ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಎಲ್ಲವನ್ನು ತಾಯಿ ನಿವಾರಣೆ ಮಾಡ್ತಾಳೆ. ಬಹಳ ಜನರಿಗೆ ಈ ಪರಿಹಾರ ಶಾಶ್ವತವಾಗಿ ಪರಿಹಾರ ಮಾಡಿಕೊಂಡಿದ್ದಾರೆ, ಒಳ್ಳೆಯ ಫಲಿತಾಂಶ ಕೂಡ ಕಂಡುಕೊಂಡಿದ್ದಾರೆ. ನಿಮಗೂ ಕೂಡ ಹಣಕಾಸಿನ ಸಮಸ್ಯೆ ಅಥವಾ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಒಮ್ಮೆ ಪ್ರಯತ್ನಿಸಿ, ನಂತರ ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಮತ್ತು ಮಹಾಲಕ್ಷ್ಮಿ ಅಷ್ಟೋತ್ತರದಿಂದ ಎಷ್ಟೆಲ್ಲ ಶಕ್ತಿಯುತವಾಗಿದೆ ಅಂತಕ್ಕಂಥದ್ದು ತಿಳಿಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಇನ್ನೂ ಹೆಚ್ಚಿನ ವಿಶೇಷವಾದಂಥ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದ.